ಲಾಸ್ಟ್ ವೀಕ್ ಆಂಕರ್ ಒಬ್ರು ಜಿ ಹೆಡ್ ರಾಘವೇಂದ್ರ ಹುಣಸೂರ್ ಅವರಿಗೆ ಡಾಕ್ಟರ್ ಬ್ರೋ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ತುಂಬಾ ಏರಿಯಾಗಳಲ್ಲಿ ಹೋಗಿ ತುಂಬಾ ದೇಶಗಳಲ್ಲಿ ಅಪಘಾತ ಇರೋಂಥ ದೇಶಗಳಲ್ಲೆಲ್ಲ ಹೋಗಿ ಕನ್ನಡಕ್ಕೆ ಅಲ್ಲಿನ ಜನತೆ ಇದನ್ನ ತೋರಿಸಿದ್ದಾರೆ. ಸೊ ಅವ್ರು ಕೂಡ ಬರ್ತಾರ ಕರೆಸಬೇಕು ಅಂತ ಒಂದು ಡಿಮ್ಯಾಂಡ್. ಅದಕ್ಕೆ ನಮ್ಮ ಹುಣಸೂರಣ್ಣ ಏನ್ ಹೇಳಿದ್ದಾರೆ? ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿ ಗೊತ್ತಾ? ನಿಮ್ಮ ಅಮ್ಮಂಗೂ ಅಜ್ಜಿಗೂ ಡಾಕ್ಟರ್ ಬ್ರೋ ಗೊತ್ತಾ ಅಂತ ಕೇಳಿದ್ರೆ ಏನ್ ಅರ್ಥ ಅಂತೀನಿ. ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ಲೇ ಮಗನ ಮಗನೇ, ಏನು ಒಂದಕ್ಕೊಂದು ಸಂಬಂಧ ಇಲ್ದಾಗ ಮಾತಾಡ್ತಾ ಇದ್ಯಾ? ಅಮ್ಮಂದ್ರಿಗೆ ಅಜ್ಜಿಯಂದ್ರಿಗೆ ಗೊತ್ತಿದ್ರೆ ಮಾತ್ರ ಸಾಧನೆ ಮಾಡಿದ್ದಾರೆ ಅಂತನಾ? ಆಂಟಿ ರೋಜಿರೆಲ್ಲ ಸಿಕ್ಕಾಪಟ್ಟೆ ಸೀರಿಯಲ್ ನೋಡ್ತಾರೆ, ಸೀರಿಯಲ್ ನಟ ನಟಿ ಬಗ್ಗೆ ಗೊತ್ತಿರುತ್ತೆ. ಹಂಗಾದ್ರೆ ಇವ್ರ ಲೆಕ್ಕಕ್ಕೆ ಸೀರಿಯಲ್ ಆಕ್ಟರ್ ಗಳೆಲ್ಲ ಸಾಧಕರೇ? ಸುಂದರ್ ಪಿಚಾಯ್ ಯಾರು ಅಂತ ನಮ್ಮ ಅಮ್ಮಂಗೂ ಗೊತ್ತಿಲ್ಲಪ್ಪ. ಹಂಗಂತ ಸುಂದರ್ ಪಿಚಾಯ್ ಸಾಧಕ ಅಲ್ವೇ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿ ಗೊತ್ತಾ? ಏನು ಮಾತಾಡ್ತೀನಿ ಅನ್ನೋ ಪ್ರಜ್ಞೆ ಐತ ನಿಂಗೆ? ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿವಿ ಅನ್ನುವಂಥದ್ದು ತುಂಬಾ ದೊಡ್ಡ ಸಾಗರ. ರೂರಲ್ ಇವ್ರುಗಳಿಗೆ ಟ್ರೆಂಡಿಂಗು ಟ್ರಾಲಿಂಗು ಅನ್ನೋದು ತುಂಬಾ ಮಿನಿಮಲ್ ಅಂತೆ. ಸೋಷಿಯಲ್ ಮೀಡಿಯಾ ಸಣ್ಣ ಬಾವಿ ಅಂತೆ. ಅಣ್ಣ ಒಂದಲ್ಲ ಎರಡಲ್ಲ ಮೂರಲ್ಲ, ಡಾಕ್ಟರ್ ಬ್ರೋಗ್ ಇರೋದು 14 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಗಳು. ಹತ್ತತ್ರ 25 ಲಕ್ಷಕ್ಕೂ ಹೆಚ್ಚು ಜನರಿಗೆ ಡಾಕ್ಟರ್ ಬ್ರೋ ಅಂದ್ರೆ ಯಾರು ಅಂತ ಗೊತ್ತಿದೆ. ಅದನ್ನ ಸಣ್ಣ ಮೊತ್ತ ಅನ್ಬಿಟ್ರೆ ಹೆಂಗಣ? ಇನ್ನೊಂದ್ಕಿತ ಹಂಗ ಮಾತಾಡಿದ್ರೆ ಮೊದಲನೇದಾಗಿ ನೀವ್ಯಾರು ಅಂತ ಜನಗಳಿಗೆ ಗೊತ್ತಾಗಿದೆ ನೀವು ಡಾಕ್ಟರ್ ಬ್ರೋ ಬಗ್ಗೆ ಮಾತಾಡಿದ್ಮೇಲೆ. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟಬಿಡುತ್ತೆ. ತಗೊಳ್ಳಿ ಸರ್ ತಗೊಳ್ಳಿ. ಮೈಸೂರ್ ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬಾ ಮಿನಿಮಲ್ ಪ್ರಪಂಚ. ಹುಣಸೂರಣ್ಣ ಇನ್ನು 10 ವರ್ಷದ ಹಿಂದೆನೆ ಇದಾರ ಅಂತ ಹಾಗೆಲ್ಲ ಉದಯ ಟಿವಿಲಿ ಪ್ರಪಂಚ ಪರ್ಯಟನೆ ವಿಡಿಯೋಸ್ ನೋಡಿ ವಾವ್ ಅಂತಿದ್ವಿ. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ತಂಗಳಾಗಿರೋ ಹಳೆ ವಿಡಿಯೋಸ್ ತಗೊಂಡು ಟಿವಿಲಿ ಕಾರ್ಯಕ್ರಮ ಮಾಡ್ಕೋತಾರೆ. ಸೋಷಿಯಲ್ ಮೀಡಿಯಾ ಇಷ್ಟು ಸ್ಪೀಡ್ ಆಗಿರೋದಕ್ಕೆ ಅಲ್ವೇ ನ್ಯೂಸ್ ಚಾನಲ್ ನಲ್ಲಿ ಕೆಲಸ ಬಿಟ್ಟು ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಸ್ ಓಪನ್ ಮಾಡ್ಕೊಂಡವ್ರೆ. ಇನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳೇ ತಮ್ಮ ಮೂವಿ ಪ್ರಮೋಷನ್ ಮಾಡ್ಕೊಳಕ್ಕೆ ಯೂಟ್ಯೂಬರ್ಸ್ ಗಳನ್ನ ರೀಲ್ಸ್ ಮಾಡೋರ್ನ ಬಳಸ್ಕೊತಿದಾರಪ್ಪ. ಅಷ್ಟೆಲ್ಲ ಯಾಕೆ ಶಿವ, ನೀವುಗಳೇ TRP ಗೋಸ್ಕರ ಬರ್ಗೆಟ್ ಅವ್ರ ನಿಮ್ಮ ರಿಯಾಲಿಟಿ ಶೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವ್ರನ್ನ ಕರ್ಸ್ಕೊಂಡಿದ್ದೀರಾ. ಸೋಷಿಯಲ್ ಮೀಡಿಯಾ ಸಣ್ಣ ಬಾವಿ ಆದ್ಮೇಲೆ ಆ ಬಾವಿ ಕಪ್ಪೆಗಳನ್ನ ಯಾಕೆ ಕರ್ಸ್ಕೋಬೇಕು? ಜನ ಇಷ್ಟೆಲ್ಲ ಅಪ್ಡೇಟ್ ಆಗ್ತಿದ್ರು, ಇವ್ರು ಮಾತ್ರ ಅಪ್ಪ ಹಕ್ಕದ ಆಲದ ಮರ ಅಂತ ಅದೇ ಹಳೆ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಕೂತಿದ್ದಾರೆ. ಅದೇ ಹಳಸೋಗಿರೋ ಸೀರಿಯಲ್ ಗಳು, ಡಬಲ್ ಮೀನಿಂಗ್ ಕಾಮಿಡಿ ಶೋಗಳು. ಈ ಮೆಜಾರಿಟಿ ಸೀರಿಯಲ್ ಗಳಂತೂ ಒಂದೇ ಫಾರ್ಮುಲಾ ಶಿವ. ಶ್ರೀಮಂತರು ಹುಡುಗ, ಬಡವರು ಹುಡುಗಿ. ಶ್ರೀಮಂತ ಹುಡುಗನ್ ಇಷ್ಟ ಪಡೋ ಅತ್ತೆ ಮಗಳು, ಮುಖ ಸಿಂಡ್ರಿಸ್ಕೊಂಡಿರೋ ಕೇಡಿ ಲೇಡಿ, ಅವಳಿಗೊಬ್ಳು ಮಿಂಡ್ರಿ ಅಸಿಸ್ಟೆಂಟ್. ಇವರಿಬ್ರು ಸೇರಿ ಹೀರೋಯಿನ್ ನ ಕೊಲೆ ಮಾಡೋ ಸ್ಕೀಮು. ಅದು ಬಿಟ್ರೆ ಅಲ್ಲಿಂದ ಇಲ್ಲಿಂದ ಸಿನಿಮಾ ಹಾಡ್ಗಳು ಜೆಪ್ಕೊಂಡು ಹೀರೋ ಹೀರೋಯಿನ್ ಗೆ ರೊಮ್ಯಾಂಟಿಕ್ ಸೀನ್ಗಳು, ಫಸ್ಟ್ ನೈಟ್ ಸೀನ್ಗಳು. ಇಷ್ಟು ಬಿಟ್ಟು ಬೇರೆನಾದ್ರೂ ಇದೆಯಪ್ಪ? ಹೋಗ್ಲಿ, ಈ ಕತೆಗಳಾದ್ರೂ ಸ್ವಂತದ್ದ ಇಲ್ಲ. ಕೆ ಡ್ರಾಮಾ ಅಥವಾ ಕೊರಿಯನ್ ಸೀರೀಸ್ ಗಳ ಕತೆಗಳನ್ನ ದೇಪ್ಕೊಂಡು ಯಾರಿಗೂ ಗೊತ್ತಾಗಲ್ಲ ಅಂತ ಒಂಚೂರು ಟಿಂಕ್ರಿಂಗು ಪೇಂಟಿಂಗು ಮಾಡ್ಕೊಂಡ್ಬಿಡೋದು. ಅದನ್ನಾದ್ರೂ ನೀಟಾಗಿ ಮಾಡ್ತಾರ? ಶುರು ಮಾಡಿದಾಗ ಒಂದ್ 4 ಎಪಿಸೋಡ್ ಅಲ್ಲಿ ಫುಲ್ ಹೆಲಿಕಾಪ್ಟರ್ ಅಂತೆ, ಬೆಂಜು ಆಡಿ ಕಾರ್ಗಳಂತೆ, ಬಂಗ್ಲೋಗಳಂತೆ, ಆಮೇಲೆ ಕೇರ ಫುಟ್ಪಾತ್, ಬರೀ ರೋಡು, ಪಾರ್ಕು, ಕೇರಿ, ಮೋರಿ ಇಲ್ಲೇ ಶೂಟಿಂಗ್ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಹೋಗ್ತಾ ಹೋಗ್ತಾ ಏನೇನಾಯ್ತು, ರಾಜನ ಕುಂಟೆದು ದೊಡ್ಡ ಬಂಗ್ಲೆ ಅಂತ ನಾವು ಚಿಕ್ಕ ಮನೆಗೆ ಹೋದ್ವಿ. ಏನೋ ಕಥೆನಲ್ಲಿ ಬದಲಾವಣೆ ಆಯ್ತು. ಆಕ್ಚುಲಿ ಆಂಟಿ ರೋಜಿರೆಲ್ಲ ಬರೀ ಸೀರಿಯಲ್ ನೋಡ್ಕೊಂಡೇ ಕೂತಿದಾರ. ಇವರಿಗೆಲ್ಲ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತೇ ಇಲ್ವೇ? ಯಾರು ಹೇಳಿದ್ರು ನಿಮ್ಗೆ? ಕಳೆದ 3 ವರ್ಷಗಳಿಂದ ಅಂದ್ರೆ ಕೋವಿಡ್ ಸಮಯದಿಂದ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಬಳಸುವವರ ಸಂಖ್ಯೆ 45% ಹೆಚ್ಚಾಗಿದೆ. ಮಜಾ ಏನಪ್ಪಾ ಅಂದ್ರೆ ನಗರ ಪ್ರದೇಶ ಅಂದ್ರೆ ಸಿಟಿಲಿರೋರ್ಗಿಂತ 20% ಇಂಟರ್ನೆಟ್ ಯೂಸರ್ಸ್ ಗಳು ಗ್ರಾಮೀಣ ಪ್ರದೇಶದಲ್ಲೇ ಇದ್ದಾರೆ. ಇನ್ನು ಈ ಸರ್ವೆ ಪ್ರಕಾರ ಗ್ರಾಮೀಣ ಪ್ರದೇಶದ ಪ್ರತಿ 3 ಮಹಿಳೆಯರಲ್ಲಿ ಒಬ್ರು ಇಂಟರ್ನೆಟ್ ಬಳಕೆ ಮಾಡ್ತಿದಾರಂತೆ. ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಇಂದ ಚೀಪ್ ರೇಟ್ ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಗಳು ಸಿಕ್ಕಿದ ಪ್ರಭಾವ ಹಾಗೂ ಫ್ರೀ ಆಗಿ ಜಿಯೋ ಇಂಟರ್ನೆಟ್ ಸಿಕ್ಕಿದ ಪ್ರಭಾವ ಹಳ್ಳಿಗಳಲ್ಲೂ ಇಂಟರ್ನೆಟ್ ನ ಬಳಕೆ ಮಾಡಕ್ ಶುರು ಮಾಡಿದ್ದಾರೆ ಅಂತ ಸರ್ವೆ ತಿಳಿಸಿದೆ. ಇನ್ಫ್ಯಾಕ್ಟ್ ಇದನ್ನೆಲ್ಲ ನಾವೇ ಕಣ್ಣಾರ ನೋಡ್ತಾ ಇದೀವಿ. ಅಜ್ಜಿರೋ ಆಂಟಿರೆಲ್ಲ ಮೋಜು ಇನ್ಸ್ಟಾಗ್ರಾಮ್ ಅಲ್ಲಿ ಮೋಜು ಮಸ್ತಿ ಮಾಡಕ್ ಶುರು ಮಾಡ್ಬಿಟ್ಟವ್ರೆ. ಈ ಹುಣಸೂರಣ್ಣ ನೋಡಿದ್ರೆ ಅಜ್ಜಿರೋ ಆಂಟಿರೋ ಅಂದ್ರೆ ಇಂಟರ್ನೆಟ್ ಗೊತ್ತಿಲ್ದಿರೋ ಗುಬಾಲ್ಗಳು ಅನ್ನೋ ರೀತಿ ಮಾತಾಡ್ತಾರಪ್ಪ. ನಮಗ ಜಗ್ಗಿ ಆಗ್ತದೆ ನೋಡ್ರಿ. ಈಗ ಲೈಕ್ ಮಾಡಿ, ಫಾಲೋ ಮಾಡಿ. ದುನಿಯಾ ತುಂಬಾ ಫಾಸ್ಟ್. ಈ ವಣ್ಣ ಹಿಂಗೆ ಆಲ್ಸೋಗಿರೋ ಸೀರಿಯಲ್ ಗಳನ್ನ ಯುವದೋಪ್ ಮಾಡಿ ತಿನ್ಸಕ್ ನೋಡ್ತಾ ಇರ್ಲಿ. ಇನ್ನೊಂದ್ 5 ವರ್ಷ ಆದ್ಮೇಲೆ ಇವ್ರಗಳ ಕತೆ. ಗೋವಿಂದ ಗೋವಿಂದ. ಇನ್ನು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಜನರಿಗೆ ರಕ್ಷಿತ್ ಶೆಟ್ಟಿ ಅಂದ್ರೆ ಇಷ್ಟಾನೆ. ಆದ್ರೂನು ರಕ್ಷಿತ್ ಶೆಟ್ಟಿನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಕರೆಸಿದಾಗ ಜನ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅನಂತ್ ನಾಗು, SP ಬಾಲಸುಬ್ರಹ್ಮಣ್ಯಂ, ದೇವೇಗೌಡರನ್ ಕೂರ್ಸಿದ ಕುರ್ಚಿನಲ್ಲಿ 4 ಸಿನಿಮಾ ಮಾಡಿರುವಂತ ರಕ್ಷಿತ್ ಶೆಟ್ಟಿ ಫಿಟ್ ಆಗ್ತಾರ ಅಂತ ಪ್ರಶ್ನೆ ಮಾಡಿದ್ರು, ಲೇವಡಿ ಮಾಡಿದ್ರು. ಇನ್ನು ಸುಧಾಮೂರ್ತಿ ಅವರನ್ನ ಕೂರ್ಸಿದ ಅದೇ ಕುರ್ಚಿಲಿ ಪ್ರಿಯಾಮಣಿನೂ ಕೂರ್ಸಿದ್ರು. ಪ್ರಿಯಾಮಣಿ ಯಾರು ಅಂತ ಅಜ್ಜಿರಿಗೆ ತಾಯಂದ್ರಿಗೆ ಗೊತ್ತೇ ಇರ್ಲಿಲ್ಲಪ್ಪ.
ಗೆದ್ದೆ ತಿನ್ಬಾಲ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇಲ್ಲ ಅನ್ನೋ ಹಾಗಿದ್ರೆ ಆ ಕುರ್ಚಿ ಮೇಲೆ ಕೂರೋಕೆ ಇರಬೇಕಾದಂತ ಅರ್ಹತೆ ಏನು, ಅಥವಾ ನಿಮ್ಮ ಡಿಕ್ಷನರಿಯಲ್ಲಿ ಸಾಧನೆ ಅನ್ನೋ ಪದಕ್ಕೆ ಇರೋ ಅರ್ಥ ಏನು ಅಂತ ಹೇಳ್ರಪ್ಪ. ಆಮೇಲೆ ಸೋನು ಮಾಡಿದ್ನೆ ಸಾಧನೆ ಅನ್ಬಿಟ್ಟಿರಿ ಕಂಡ್ರಣ. ಇನ್ನು ಇವ್ರ ಶೋಗೆ ಕರ್ಸಿರೋ 95% ಸಿನಿಮಾ ಇಂಡಸ್ಟ್ರಿ ಅವರೇ ಶಿವ. ಹಂಗಾದ್ರೆ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬಿಡೋದೇ ಸಾಧನೆನಾ? ಅಥವಾ ಜನಗಳು ಅವ್ರನ್ನ ಗುರುತಿಸ್ತಾರೆ ಪ್ರೀತಿಸ್ತಾರೆ ಅನ್ನೋದು ಸಾಧನೆನಾ? ಹಂಗಿದ್ಮೇಲೆ ನಿಮ್ಮ ಪ್ರಕಾರನೇ ನೋಡೋದಾದ್ರೆ ಡಾಕ್ಟರ್ ಬ್ರೋನು ಮಾಡಿರೋದು ಸಾಧನೆ ಅಂತ ಆಯ್ತಲ್ಲ. ಇನ್ನು ಕೆಲವೊಂದ್ ಕಮೆಂಟ್ಸ್ ಗಳು ನೋಡ್ದೆ ಶಿವ. ಡಾಕ್ಟರ್ ಬ್ರೋ ಮಾಡಿರೋದು ಸಾಧನೆ ಅಲ್ಲ, ಟೂರು ಟ್ರಿಪ್ ಮಾಡೋದೆಲ್ಲ ಸಾಧನೆ ಅಲ್ಲ, ಅವನ್ ಖುಷಿಗೆ ಅವ್ನು ಹೋಗ್ತಿದ್ದಾನೆ, ಜನರಿಗೇನ್ ಸಹಾಯ ಮಾಡಿಲ್ಲ, ಸೊ ಸಾಧನೆ ಅನ್ನಕ್ಕಾಗಲ್ಲ ಅಂತ. ಕನ್ನಡ ಬಿಟ್ಟು ಬೇರೆ ಭಾಷೆನೇ ಬರ್ದೇ ಇರೋ ಒಂದು ಮಿಡಲ್ ಕ್ಲಾಸ್ ಹುಡುಗ ದೇಶ ವಿದೇಶ ಸುತ್ತೋದು, ಕಂಟೆಂಟ್ ಗೋಸ್ಕರ ಜೀವ ಭಯ ಬಿಟ್ಟು ಸಮುದ್ರದ ಮಧ್ಯಕ್ಕೆ ಸೇಫ್ಟಿ ಜಾಕೆಟ್ ಇಲ್ಲದೆ ಹಾರೋದು, ಜೀವಕ್ಕೆ ಆಪತ್ತಿದ್ರು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳ ಮಧ್ಯೆ ಒಬ್ನೇ ಓಡಾಡ್ಕೊಂಡು ವಿಡಿಯೋಸ್ ಮಾಡೋದು, 20 ಮಿನಿಟ್ಸ್ ಕಂಟೆಂಟ್ ಗೋಸ್ಕರ 1000 ಕಿಲೋಮೀಟರ್ ಸುತ್ತೋದು ಏನ್ ಸಾಮಾನ್ಯನ ಶಿವ? ಇಷ್ಟೆಲ್ಲ ಸಾಹಸ ಮಾಡಿ ಲಕ್ಷಾಂತರ ಜನರ ಪ್ರೀತಿ ಸಂಪಾದನೆ ಮಾಡೋದು ಸಾಧನೆ ಅಲ್ವೇ? ಚೆನ್ನಾಗಿದೆ. ಒಂದು ವೇಳೆ ನೀವು ನಿಮ್ ಕಾರ್ಯಕ್ರಮಕ್ಕೆ ಸೇನೆಯಲ್ಲಿದ್ದು ಸಾಧನೆ ಮಾಡಿರೋಂತವ್ರು, IAS IPS ಅಧಿಕಾರಿಗಳು, ಜನಪದ ಹಿರಿಯ ಕಲಾವಿದರು, ವೈದ್ಯಕೀಯ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋಂತವ್ರು, ವಿಕಲಚೇತನರಾಗಿ ಸಾಧನೆ ಮಾಡಿರೋಂತವ್ರು, ಪರಿಸರಕ್ಕಾಗಿ ಸಮಾಜಕ್ಕಾಗಿ ಜೀವಪಣ ಇಟ್ಟಿರೋ ಸಾಧಕರನ್ನ ಕರ್ಸಿದಿದ್ರೆ ಆಗಬೇಕಾದ್ರೆ ಡಾಕ್ಟರ್ ಬ್ರೋ ಇನ್ನೂ ಆ ಸಾಧಕರ ಪಟ್ಟಿ ಸೇರೋಕೆ ಹಲವಾರು ವರ್ಷಗಳು ಬೇಕು. ಇನ್ನು ಡಾಕ್ಟರ್ ಬ್ರೋ ಮಾಡ್ಬೇಕಿರೋದು ಬಾಕಿ ಇದೆ ಅಂತ ಹೇಳ್ಬೋದಿತ್ತು. ಆದ್ರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ನೀವು ಕರ್ಸಿರೋ ಜನಗಳ ಲಿಸ್ಟ್ ನೋಡಿದಾಗ, ಅವ್ರಗಳ ಜೊತೆ ಕಂಪೇರ್ ಮಾಡಿದಾಗ ಡಾಕ್ಟರ್ ಬ್ರೋಗೆ ಆ ಕುರ್ಚಿ ಮೇಲೆ ಕೂರುವ ಅರ್ಹತೆ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ನಮ್ಮ ಹುಣಸೂರಣ್ಣ ಏನಂದ್ರಪ್ಪ, ನಿಮ್ಮ ಅಮ್ಮಗೆ ಅಜ್ಜಿಗೆ ಡಾಕ್ಟರ್ ಬ್ರೋ ಅಂದ್ರೆ ಗೊತ್ತಾ ಅಂತ, ಹಳ್ಳಿ ಜನರಿಗೆ ಡಾಕ್ಟರ್ ಬ್ರೋ ಯಾರು ಅಂತ ಗೊತ್ತಿರಲ್ಲ ಅಂತ. ಇಷ್ಟೆಲ್ಲಾ ಮಾತಾಡೋ ಹುಣಸೂರಣ್ಣನಿಗೆ ನಮ್ಮ ಹಳ್ಳಿ ಜನರಿಗೆ, ನಮ್ಮ ತಾಯಂದ್ರಿಗೆ, ಅಜ್ಜಿಯಂದ್ರಿಗೆ ಇಂಗ್ಲಿಷ್ ಬರಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ವೇ? I consider myself lucky to be here. ನೀನ್ ಕೆಟ್ಟ ಇಂಗ್ಲಿಷ್ ಎಲ್ಲ ನಮ್ ಕರ್ಮಗಳು. ರಮ್ಯಾ ನನ್ ಫೇವ್ರೆಟ್ ಹೀರೋಯಿನ್ ಗುರು. ಹಂಗನ್ಬಿಟ್ಟು ಅವ್ರು ಮಾಡಿದ್ನೆಲ್ಲ ಸರಿ ಅಂತ ವಿತಂಡವಾದ ಮಾಡೋ ಅಂಧಾಭಿಮಾನಿ ನಾನಲ್ಲ. ಕನ್ನಡದ ಕಾರ್ಯಕ್ರಮದಲ್ಲಿ ಕನ್ನಡನೇ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತೀನಿ. ರಮ್ಯಾ ಅವರೇನೋ ಕೆಲವು ವರ್ಷಗಳಿಂದ ಫಾರಿನ್ ಅಲ್ಲಿ ಇದ್ದು ಅಭ್ಯಾಸ ಬಲ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ದುರಹಂಕಾರದ ಮಾತಾಡೋ ಹುಣಸೂರಣ್ಣನಿಗೆ ಇಷ್ಟು ಸಣ್ಣ ವಿಷಯ ಅರ್ಥ ಆಗ್ಲಿಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಎನಿವೇಸ್, ಯಾರು ಏನೇ ಹೇಳಿದ್ರು ಇಟ್ಸ್ ಆಲ್ ಅಬೌಟ್ TRP. ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಕೋಟಿ ಬಂಡವಾಳ ಹಾಕಿ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ TRP ಅನ್ನೋದು ಅತಿ ಮುಖ್ಯ ಆಗುತ್ತೆ. ಒಳ್ಳೆ TRP ಬಂದ್ರೇನೆ ಕಂಪ್ನಿಗಳು ಆಡ್ಸ್ ಕೊಡೋದು, ಆಡ್ಸ್ ಬಂದ್ರೇನೆ ದುಡ್ಡು ಬರೋದು, ದುಡ್ಡು ಬಂದ್ರೇನೆ ಹುಣಸೂರಣ್ಣನ್ ಕುರ್ಚಿ ಭದ್ರವಾಗಿರೋದು. ಹುಣಸೂರಣ್ಣನ್ ಕಷ್ಟ ನಾವ್ ಅರ್ಥ ಮಾಡ್ಕೊಳ್ಳೋಣ, ಆದ್ರೆ ಕುರ್ಚಿ ಮೇಲೆ ಕೂತಿದ್ದೀನಿ, ಪವರ್ ಇದೆ ಅಂತ ಇನ್ನೊಬ್ರನ್ನ ದುರಹಂಕಾರದಲ್ಲಿ ಕೇವಲವಾಗಿ ಮಾತಾಡೋದು ತುಂಬಾ ತಪ್ಪು. ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು. ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬರೋದ್ರ ಬಗ್ಗೆ ಆಲ್ರೆಡಿ ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ ಸ್ಟಾರ್ಟ್ ಮಾಡಿದ್ದಾರೆ. ಡಾಕ್ಟರ್ ಬ್ರೋ ಕರ್ಸಿದ ಮೇಲೆ ರಕ್ಷಿತ್ ಶೆಟ್ಟಿ ಕರ್ಸಿದಾಗ ಹೆಂಗೆ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು ಅದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್ ಬ್ರೋಗೆ ಇನ್ನ ಚಿಕ್ಕ ವಯಸ್ಸು, ಇನ್ನೂ ಒಂದಷ್ಟು ಮುಂದೆ ಸಾಗ್ಲಿ, ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ. ಡಾಕ್ಟರ್ ಬ್ರೋನ ಕರ್ಸಿ ಅಂತ ನಾವು ಡಿಮ್ಯಾಂಡ್ ಮಾಡೋದಲ್ಲ, ಸ್ವತಃ ಚಾನೆಲ್ ನವರು ಡಾಕ್ಟರ್ ಬ್ರೋಗೆ ಬನ್ನಿ ಅಂತ ಡಿಮ್ಯಾಂಡ್ ಮಾಡಬೇಕು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಕರ್ಸಿಲ್ಲ ಅಂತ ಮಾತ್ರಕ್ಕೆ ಡಾಕ್ಟರ್ ಬ್ರೋ ಘನತೆ ಕಮ್ಮಿ ಆಗಲ್ಲ, ಅಥವಾ ಡಾಕ್ಟರ್ ಬ್ರೋ ಯಾವ್ದೋ ಪ್ರಶಸ್ತಿ ಪುರಸ್ಕಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿಲ್ಲ. ಸ್ವತಃ ಡಾಕ್ಟರ್ ಬ್ರೋನೇ ಇದಕ್ಕೆಲ್ಲ ಬೆಲೆ ಕೊಡ್ತಿಲ್ಲ ಅಂದಾಗ, ನನಗೆ ಜನಗಳ ಪ್ರೀತಿ ಮುಖ್ಯ ಅಂತ ಹೇಳ್ತಿರುವಾಗ ಯಾವ್ದೋ ಒಂದು TRP ಕಾರ್ಯಕ್ರಮಕ್ಕೆ ಡಾಕ್ಟರ್ ಬ್ರೋನ ಸೀಮಿತ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆನೂ ಹೊಡಿರಪ್ಪ.